ಹಲೋ, ವೆಲ್ಕಮ್ ಟು ದಿ ಚಾನಲ್. ನನ್ನ ಹೊಸ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಹಳೇ ಚಾನಲಿಂದ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಫಸ್ಟ್ ಥ್ಯಾಂಕ್ ಯು ಸೋ ಮಚ್. ನೀವು ಅಲ್ಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಇಲ್ಲಿ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ನನ್ನ ಈ ವಿಡಿಯೋನ ಇದು ಫಸ್ಟ್ ವ್ಲಾಗ್ ನಂದು ಈ ಹೊಸತ್ತು ಚಾನಲಲ್ಲಿ. ಅದನ್ನು ಹೊಸತ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಅಂತೇಳಿ. ಓಕೆ, ಇವಾಗ ಹೊಸ ಇದು ಯಾಕೆ ಇವಾಗ ನೋಡೋರು ಹಳೆ ಚಾನಲ್ ಯಾಕೆ ಬಿಟ್ರಿ ಅಂತೇಳಿ ಕ್ವಶನ್ ಬರ್ಬೋದು. ಹಳೆ ಚಾನಲ್ ಬಿಡಲಿಕ್ಕೆ ರೀಸನ್ ಉಂಟು, ಆ್ಯಂಡ್ ಅದು ವಿಷಯ ಗೊತ್ತಾದ ನನಗೆ ಲೇಟ್. ಹಾಗಾಗಿ ಓಕೆ, ಅದು ವಿಷಯ ಏನಂತೇಳಿ ನಾನು ಇವಾಗ ಹೇಳ್ತೇನೆ. ಹಳೆ ಚಾನಲ್ ನಾನು ಕ್ರಿಯೇಟ್ ಮಾಡಿ 2 ವರ್ಷ ಆಯಿತು, ಬಟ್ ಅದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ 1 ಇಯರ್ ಆಗಿದೆ. ನನಗೆ ಅಲ್ಗೋರಿದಮ್, ಈಗ ಯೂಟ್ಯೂಬಿದು ಅಲ್ಗೋರಿದಮ್ ಅಂತ ಇರ್ತದೆ, ಅದು ನನಗೆ ಯಾವುದು ಅಪ್ಲೈ ಆಗ್ತದೆ ಹೋದ ವರ್ಷದ ಪ್ರಕಾರ ಏನಂತ ಹೇಳಿದರೆ 1,000 ನಿಮಗೆ ಸಬ್ಸ್ಕ್ರೈಬರ್ಸ್ ಆಗಿರಬೇಕು, ಹಾಗೆಯೇ 4,000 ವಾಚ್ ಅವರ್ ಆಗಿರಬೇಕು, ಮತ್ತು 3 ಲಾಂಗ್ ವಿಡಿಯೋ ಅಪ್ಲೋಡ್ ಆಗಿರಬೇಕು. ಯಾವಾಗ ಅದು 90 ಡೇಸಲ್ಲಿ ಅದು ನನಗೆ ಅಪ್ಲೈ ಆಗ್ತಾಯಿತ್ತು. ನಾನು ಕಂಟಿನ್ಯೂ ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವಾಗ 2 ಮಂತ್ಸ್ ಬ್ಯಾಕ್. ಇವಾಗದ್ದು ಅಲ್ಗೋರಿದಮ್ ಬೇರೆ ಇದೆ. ಇವಾಗ ಏನಿದೆ ಅಂತ ಹೇಳಿದರೆ 90 ಡೇಸಲ್ಲಿ ಎಷ್ಟು 500 ಸಬ್ಸ್ಕ್ರೈಬರ್ ಆಗಿರಬೇಕು, 3,000 ವಾಚ್ ಅವರ್ ಆಗಿರಬೇಕು, ಮತ್ತು ಇನ್ನೊಂದೆಂತ ಅದು ಸೇಮ್ 3 ಲಾಂಗ್ ವಿಡಿಯೋ ಆಗಿರಬೇಕು. ಒಂದು ವೇಳೆ ನಾವು ಶಾರ್ಟ್ಸ್ ಹಾಕ್ತೇವೆ ಅಂತ ಹೇಳಿದರೆ ಕಂಟಿನ್ಯೂ ಆಗಿ ಅದು ಎಷ್ಟು 3 ಮಿಲಿಯನ್ ಆಗಬೇಕು. ಬಟ್ ಮುದ್ದಿದ್ದ ಅಲ್ಗೋರಿದಮ್ ಪ್ರಕಾರ ಶಾರ್ಟ್ ವಿಡಿಯೋಗೆ 10 ಮಿಲಿಯನ್ ಆಗಿರಬೇಕು. ಸೊ ನಾನು 1 ಇಯರ್ ಬ್ಯಾಕ್ ವಿಡಿಯೋ ಹಾಕಿದ್ದಾಗ ನನಗೆ ಆ ಬ್ಯಾಕಿದು ಅಲ್ಗೋರಿದಮ್ ಅಪ್ಲೈ ಆಗ್ತಾ ಇತ್ತು. ನನಗೆ ಆವಾಗ ಅಷ್ಟು ಅದೊಂಥ ನಾಲೆಜ್ ಕೂಡ ಇರಲಿಲ್ಲಲ್ಲ, ಆ್ಯಂಡ್ ನಾನು ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಕೂಡ ಮಾಡ್ತಿರಲಿಲ್ಲ. ಸೊ ಹಾಗಾಗಿ ನಂದು ಎಂತ ಆಗ್ತಿತ್ತಂದರೆ ಆ ಚಾನಲಲ್ಲಿ ನಾನು ಇವಾಗ ವಿಡಿಯೋ ಮಾಡಿ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ, ಆದರೆ ಸಬ್ಸ್ಕ್ರೈಬರ್ಸ್ ಕರೆಕ್ಟಾಗಿ ಬರ್ತಿರಲಿಲ್ಲ, ವ್ಯೂಸ್ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ನನಗೆ ಅಷ್ಟೊಂದು ಕರೆಕ್ಟ್ ಐಡಿಯಾ ಬರ್ತಾನೇ ಇರಲಿಲ್ಲ. ಯಾಕೆ ಇತ್ತು ನನಗೆ ಅಂದರೆ ಯಾಕೆ ಈ ಥರ ಆಗ್ತಿದೆ ಯಾಕೆ, ಬಟ್ ನನಗೆ ರೀಸನ್ ಏನಂತ ಗೊತ್ತಿರಲಿಲ್ಲ. ಈ ರೀಸನ್ ಹೇಗೆ ಗೊತ್ತಾಗಿದೆ ಅಂದರೆ ನನ್ನ ಫ್ರೆಂಡಿಗೆ ನನ್ನ ಕ್ರಿಯೇಟರ್ ಫ್ರೆಂಡಿನ ಹಸ್ಬೆಂಡ್ ಹೇಳಿದ್ದು, ನನ್ನದು ಕ್ಲಾಸ್ಮೇಟೇ ನನ್ನ ಫ್ರೆಂಡಿದು ಹಸ್ಬೆಂಡ್ ಹೇಳಿದ್ದು. ಬಟ್ ನನಗೆ ಹೇಳಿದ್ದು ಇನ್ನೊಂದು ಫ್ರೆಂಡ್ ಸುರಕ್ಷಾ ಮೊದಲಿದ್ದು ವ್ಲಾಗಲ್ಲಿ, ಅಂದರೆ ಆ ಚಾನಲಲ್ಲಿ ಅದರಲ್ಲಿ ಅವ್ರ ಜೊತೆ ವ್ಲಾಗ್ ಮಾಡಿದ್ದೇನೆ. ಇದರಲ್ಲಿ ಹಾಕ್ತೇನೆ ಆ ವ್ಲಾಗ್ ಎಲ್ಲ, ಕೆಲವೆಲ್ಲ ಇದೆ, ಅದನ್ನು ನಾನು ಈ ಚಾನಲಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಹಾಗಾಗಿ ಅವರಿಂದ ಗೊತ್ತಾಗಿದ್ದು, ಆ್ಯಂಡ್ ಅವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಇಲ್ಲಾಂದರೆ ನಾನು ಇನ್ನೂ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೆ, ಎಡಿಟ್ ಮಾಡ್ತಿದ್ದೆ, ಅಪ್ಲೋಡ್ ಮಾಡ್ತಾನೇ ಇದ್ದೆ ಅದರಲ್ಲಿ, ಆದರೆ ವ್ಯೂಸ್ ಬರ್ತಾನೆ ಇರಲಿಲ್ಲ, ಸಬ್ಸ್ಕ್ರೈಬರ್ ಆಗ್ತಾ ಸಹ ಇರಲಿಲ್ಲ, ಹಾಗೆ ಹೋಗ್ತಾ ಇತ್ತು ಅಷ್ಟೇ. ಹೇಳಿ ನನಗೆ ಅದು ಗೊತ್ತಾಯಿತು. ಹಾಗಾಗಿ ಈ ಹೊಸ ಚಾನಲ್ನ ನಾನು ಕ್ರಿಯೇಟ್ ಮಾಡಿದ್ದೇನೆ, ಆ್ಯಂಡ್ ಇದರಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಆ್ಯಂಡ್ ಇನ್ನೊಂದು ಐ ಥಿಂಕ್ ಇದರಲ್ಲೆಲ್ಲ ಡೌಟ್ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ನಂದು ಸೆಲ್ಫ್ ಇಂಟ್ರಡಕ್ಷನ್ ಕೂಡ ಇದೇ ಇದರಲ್ಲಿ ಬ್ಲಾಗಲ್ಲಿ ಇದು ಮಾಡ್ತೇನೆ. ಎಸ್, ನನ್ನ ಹೆಸರು ನೀವು ಬ್ಲಾಗಲ್ಲಿ ನೋಡಿದಂಗೆ ನಿರ್ಮಲಾ. ಆ್ಯಂಡ್ ನಾನಿರೋದು ಉಡುಪಿಯಲ್ಲಿ ಬೇರೆ ಊರು ಕಾರ್ಕಳದಲ್ಲಿ. ಬಟ್ ನಂದು ಆ್ಯಕ್ಚುಯಲ್ ನೇಟಿವ್ ಬಂದು ಯಾವುದು ಬಾದಾಮಿ, ಅಲ್ಲಿ ಅವಳು. ಇಲ್ಲಿ ಇದ್ದು ನಾನು ತುಂಬ ವರ್ಷ, ನಾನು ಎಜುಕೇಷನ್ ಎಲ್ಲ ಇಲ್ಲಿಯೇ ಆಗಿತ್ತು. ಆ್ಯಂಡ್ ಎಜುಕೇಷನ್ ಏನು ಅಂತ ಕೇಳ್ಬೋದು. ನನ್ನ ಎಜುಕೇಷನ್ ಡಿಗ್ರಿ ಸಾರಿ, ಯಾಕೆ ನಾನು ತೊದಲ್ತಿದ್ದೇನೆ ನನಗೆ ಗೊತ್ತಿಲ್ಲ. ಡಿಗ್ರಿ ಕಂಪ್ಲೀಟ್ ಆಗಿದೆ. ಡಿಗ್ರಿ ಕಂಪ್ಲೀಟ್ ಆಗಿ ನಾನು 1 ಇಯರ್ ಬೇರೆ ಕೋರ್ಸ್ ಮಾಡ್ತಿದ್ದೆ. ಇವಾಗ ನಂದು ಕೋರ್ಸ್ ಮೊನ್ನೆ ಅಷ್ಟೇ ಕಂಪ್ಲೀಟ್ ಆಯಿತು. ಸದ್ಯಕ್ಕೆ ನಾನು ಇವಾಗ ಮನೆಯಲ್ಲೇ ಇದ್ದೇನೆ. ಚೂರು ಬೇಜಾರು ಕೂಡ ಆಗ್ತಿದೆ. ಏನಂತ ಹೇಳಿದರೆ ಆ ಚಾನಲಲ್ಲಿ ನಾನು ಅಷ್ಟೆಲ್ಲ ವೀಡಿಯೋ ಮಾಡಿ ಅಷ್ಟೆಲ್ಲ ಅಪ್ಲೋಡ್ ಮಾಡಿದ್ದೆ, ಇವಾಗ ಅದನ್ನೆಲ್ಲ ಪುನಃ ಡೌನ್ಲೋಡ್ ಮಾಡಿ ಇದಕ್ಕೆ ಹಾಕಬೇಕಂದ್ರೆ ಕಷ್ಟ. ಇನ್ನೊಂದು ನನಗೇನು ಪ್ರಾಬ್ಲಮ್ ಅಂತ ಹೇಳಿದರೆ ಅಪ್ಲೋಡ್ ಮಾಡಲಿಕ್ಕೆ ನೆಟ್ ಬೇಕಲ್ಲ. ಇಲ್ಲಿ ಇಂಥ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಚೂರು, ಆ್ಯಂಡ್ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಇದಾಗುತ್ತೆ. ವೈಫೈ ಇದ್ದರೆ ಬೇಗ ಆಗುತ್ತೆ. ನಮ್ಮದೇ ಫೋನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅದು ಒಂದು ಪ್ರಾಬ್ಲಮ್. ನಾನು ಮೊದಲು ಸ್ಟಾರ್ಟ್ ಮಾಡಿದ್ದು ಕಾಲೇಜಲ್ಲಿದ್ದಾಗ, ಅಲ್ಲಿ ನನಗೆ ಫ್ರೀ ವೈಫೈ ಸಿಗ್ತಿತ್ತು, ಪಟ ಅಂತ ಅಪ್ಲೋಡ್ ಆಗಿಬಿಡ್ತಿತ್ತು. ಬಟ್ ಇವಾಗ ನನಗೆ ಆ ಚಾನ್ಸ್ ಇಲ್ಲ. ಬಟ್ ಆದರೂ ಅದರಲ್ಲಿದ್ದ ಕೆಲವೊಂದು ವೀಡಿಯೋಸ್ ಮೇಯ್ನ್ ಅದು ನಾನು ಇದರಲ್ಲಿ ಹಾಕ್ತೀನಿ, ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದು ಬೇಸಿಕ್ ನಿಮಗೆ ಇಂಟ್ರೊಡಕ್ಷನ್ ಆಯಿತು ಅಂತ ಅಂದ್ಕೊಳ್ತೇನೆ. ನನ್ನ ಹೆಸರು, ನನ್ನ ಊರು, ನಾನಿರೋದು, ನನ್ನ ಎಜುಕೇಷನ್ ಅದೆಲ್ಲ.
ನೆಕ್ಸ್ಟ್ ವೀಡಿಯೋಸ್ ಬರ್ತಾ ಇರ್ತದೆ. ಅಡುವಾಗ ಕಣ್ಣೊಮ್ಮೆ ಹೀಗೆ ಒಮ್ಮೆ ಹೀಗೆ ಬರ್ತದೆ, ಯಾಕಂದರೆ ನಾನು ಫ್ರಂಟ್ ಕ್ಯಾಮರಾ ಹಿಡ್ದಿದ್ದೇನೆ. ಅದಕ್ಕೆ ಒಮ್ಮೆ ಕ್ಯಾಮರಾ ಕಡೆ ನೋಡ್ತೇನೆ, ಒಮ್ಮೆ ನನ್ನ ಫೇಸ್ ನೋಡ್ತೇನೆ, ಹಾಗಾಗಿ ಈ ಥರ ಬರ್ತಿದೆ ಅಷ್ಟೇ. ನಾನು ವೀಡಿಯೋ ಮಾಡುವಾಗ ನನ್ನ ಚಾನಲಲ್ಲಿ ನಿಮಗೆ ವಾಯ್ಸ್ ಓವರ್ ಎಲ್ಲ ಕೊಡುವಾಗ ನಿಮಗೆ ಸೌಂಡ್ ಎಲ್ಲ ಕೇಳ್ಬೋದು, ವೆಹಿಕಲ್ ಇದು ಅದೆಲ್ಲ. ಅದು ಯಾಕಂತ ಹೇಳಿದರೆ ನಂದು ಮನೆ ಇರೋದೇ ರೋಡ್ ಸೈಡ್, ಹಾಗಾಗಿ ನಾನು ಎಂತ ಮಾಡಲಿಕ್ಕೆ ಸಹ ಆಪ್ಷನ್ ಇಲ್ಲ. ಹಾಗಾಗಿ ನಿಮಗೆ ಅದು ಸೌಂಡ್ ಕೇಳ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ಮಾತಾಡ್ತಿರುವಾಗ ಸಹ ಸೌಂಡ್ ಕೇಳ್ತದೆ, ಯಾಕಂದರೆ ಇಲ್ಲಿ ಮಳೆ ಬರ್ತಿದೆ. ಹಾಗಾಗಿ ನಮ್ಮ ಮನೆ ಇದಲ್ಲ, ಇದು ನಮ್ಮದು ಓನರ್ ಮನೆ. ಓನರ್ ಇಲ್ಲ, ಇದ್ದಿದ್ದರೆ ನನಗೆ ಕುತ್ಕೊಳ್ಳಿಕ್ಕೆ ಬಿಡ್ತಿರ್ಲಿಲ್ಲ. ಇದನ್ನು ನೋಡಿ, ಇವ್ರ ಮನೆ ಎಷ್ಟು ಸಖತ್ತಾಗಿದೆ ನನ್ನ ಫ್ರೆಂಡ್ಸ್ ಅನ್ಕೋಬೋದು, ಅಂದರೆ ಬರ್ದೇ ಇರೋ ಫ್ರೆಂಡ್ಸ್, ಇವ್ರ ಮನೆ ಹಿಂಗಿದೆಯಾ ಅಂತೇಳಿ. ನನ್ನ ಮನೆ ಇದಲ್ಲ, ಇದು ನನ್ನ ಓನರ್ ಮನೆ. ಓನರ್ ಇಲ್ಲ, ಆ ರೀಸನ್ಗೆ ಅಲ್ಲಿ ಗಾಡಿದು ಸೌಂಡ್ ಬರ್ತದೆ ಅಂತೇಳಿ ನಾನು ಇಲ್ಲಿ ಬಂದು ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೇನೆ. ನಮ್ಮದು ಮನೆ ಆ ಕಡೆ ಇದೆ, ಅಲ್ಲಿ ಎಲ್ಲ ವೆಹಿಕಲ್ ಇದು ಸೌಂಡ್ ಎಲ್ಲ ಕೇಳ್ತಾ ಇರ್ತದೆ. ಮತ್ತು ಅಮ್ಮ ಆ ಕಡೆ ಈ ಕಡೆ ಹೋಗೋದು ಮಾತಾಡೋದು ಎಲ್ಲ ಕೇಳ್ತಿರ್ತದೆ, ನನಗೆ ಡಿಸ್ಟರ್ಬ್ ಆಗ್ತದೆ ಅನ್ನೋ ರೀಸನ್ಗೆ ಇಲ್ಲಿ ಬಂದು ಕೂತಿದ್ದೇನೆ. ಫಾರ್ ವಾಚಿಂಗ್. ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವೀಡಿಯೋವನ್ನು ನೋಡಿದ್ದೀರಾ, ಇದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಅಷ್ಟೇ, ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತೇನೆ, ಸೌತಾಡ್ಕೋದು ವ್ಲಾಗ್ ಇದೆ, ಅದನ್ನು ಅಪ್ಲೋಡ್ ಮಾಡ್ತೇನೆ. ಅದನ್ನು ನೋಡಿ ನಿಮ್ಮ ಸಪೋರ್ಟನ್ನು ಅದರಲ್ಲಿ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.